ಸೊ ಕ್ಯಾನ್ ಯು ವಾಕ್ ಮೀ ಥ್ರೂ ಎಗ್ ಫ್ರೀಸಿಂಗ್? ಯಾರು ಇದಕ್ಕೆ ಯೋಚನೆ ಮಾಡಬೇಕು? ಯೋಚನೆ ಮಾಡಿದಾಗ ಏನೇನಕ್ಕೆ ರೆಡಿ ಆಗಿರಬೇಕು? ಒಂದು ನೀವು ಪ್ರೆಗ್ನೆನ್ಸಿ ತುಂಬ ವರ್ಷಗಳು ಪೋಸ್ಟ್ಪೋನ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಂದರೆ ಆವಾಗ ಯು ಶುಡ್ ಥಿಂಕ್ ಅಬೌಟ್ ಫ್ರೀಸಿಂಗ್. ಸೊ ತುಂಬ ವರ್ಷಗಳು ನೀವು ಪ್ರೆಗ್ನೆನ್ಸಿ ಪೋಸ್ಟ್ಪೋನ್ ಮಾಡ್ಕೊತಿದ್ದೀರಾ, 10 ವರ್ಷ ಆದಮೇಲೆ ಎಸ್ ಆ ಥರ ಇದ್ದಾಗ ಯಾವತ್ತೂ ಒಂದ್ಸತಿ ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಈಗ ಎಗ್ ಫ್ರೀಸಿಂಗ್ ಮಾಡಿದ ತಕ್ಷಣ ಇಟ್ ಇಸ್ ನಾಟ್ ಈಕ್ವಲ್ ಟು ಪ್ರೆಗ್ನೆನ್ಸಿ, ಅದು ನಿಮ್ಗೆ ಜ್ಞಾಪಕ ಇರಬೇಕು. ಎಗ್ ಫ್ರೀಸಿಂಗ್ ಮಾಡಿದ್ವಿ, ಬಟ್ ಅದು ಒಳ್ಳೆ ಎಗ್ಸೇ ಇರಬೇಕಂತಿಲ್ಲ. ಸೊ ಅಟ್ಲೀಸ್ಟ್ ಒಂದು 6 to 10 ಎಗ್ಸ್ ನಮಗೆ ಫ್ರೀಸ್ ಮಾಡೋ ಹಂಗೆ ಸಿಕ್ಕಿದ್ರೂ ಇಟ್ ಇಸ್ ಗುಡ್. ಯಾಕಂದರೆ ಉತ್ಪತ್ತಿ ಆಗಿದ್ದ ಮೊಟ್ಟೆಗಳೆಲ್ಲದೂ ಒಳ್ಳೆ ಕ್ವಾಲಿಟಿ ಇರಬೇಕಂತಿಲ್ಲ. ಒಳ್ಳೆ ಕ್ವಾಲಿಟಿ ಇದ್ದ ಎಗ್ಸ್ ಎಲ್ಲದೂ ಫರ್ಟಿಲೈಸ್ ಆಗಿ ಭ್ರೂಣ ಆಗಬೇಕಂತಿಲ್ಲ. ಉತ್ಪತ್ತಿ ಆಗಿದ್ದ ಭ್ರೂಣ ಎಲ್ಲದೂ ಮಕ್ಕಳಾಗಬೇಕಂತಿಲ್ಲ. ಬಿತ್ತಿದ ಬೀಜ ಎಲ್ಲ ಬೆಳೆ ಆಗಲ್ಲ, ಹಾಕಿದ ಭ್ರೂಣ ಎಲ್ಲ ಮಕ್ಕಳಾಗಲ್ಲ. ಇಟ್ಸ್ ನಾಟ್ ಜಸ್ಟ್ ಸೋಷಿಯಲ್ ಫ್ರೀಸಿಂಗ್, ಇಟ್ಸ್ ಅಬೌಟ್ ಈವನ್ ಮೆಡಿಕಲ್ ರೀಸನ್ಸ್. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್, ಆ್ಯಸ್ ಐ ಟೋಲ್ಡ್ ಯು, ಕ್ಯಾನ್ಸರ್ ತುಂಬ ರ್ಯಾಂಪೆಂಟಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಕ್ಯಾನ್ಸರ್ ಕೀಮೋಥೆರಪಿ ಎಷ್ಟೋ ಜನಕ್ಕೆ ಇದು ಗೊತ್ತೂ ಇರೋಲ್ಲ. ಕ್ಯಾನ್ಸರ್ ಬಂದವರೆಲ್ಲ ಸತ್ತೋಗಲ್ಲ. ನೀವು ಒಂದು ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಆದ ತಕ್ಷಣ ತುಂಬ ಹೆದರ್ಕೊಂಡು ಇಮಿಡಿಯೇಟ್ಲಿ ಸರ್ಜರಿ ಮಾಡಿಸ್ಕೊಂಡು ಇಮಿಡಿಯೇಟ್ಲಿ ರೇಡಿಯೋಥೆರಪಿ, ಕೀಮೋಥೆರಪಿ ಇದೆಲ್ಲ ತೊಗೊಂಡ್ರೆ ಎನಿ ಥೆರಪಿ, ಕ್ಯಾನ್ಸರ್ ಥೆರಪಿ ಅಗೇನ್ ಇಟ್ ಆ್ಯಕ್ಟ್ಸ್ ಆನ್ ಆ್ಯಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್. ಬೇಗ ಸೆಲ್ ಡಿವಿಷನ್ ಆಗುವಂಥ ಸೆಲ್ಸ್ ಮೇಲೆ ಅಫೆಕ್ಟ್ ಆಗುತ್ತೆ. ಆ ಥರ ಇದ್ದಾಗ ನೀವು ಕ್ಯಾನ್ಸರ್ ಥೆರಪಿ ಶುರು ಮಾಡೋಕ್ಕೆ ಮುಂಚೆ ಯು ಕ್ಯಾನ್ ಫ್ರೀಸ್ ಯೋರ್ ಎಗ್ಸ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.